ಫ್ರೆಂಡ್ಸ್, ವೆಲ್ಕಮ್ ಟು ಗನಿರಾಜಿ ಕಿಚನ್. ಇವತ್ತು ನಮ್ಮ ವಿಡಿಯೋದಲ್ಲಿ ಮಾವಿನಕಾಯಿನ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮಾವಿನಕಾಯಿಯನ್ನು ನೀಟಾಗಿ ವಾಶ್ ಮಾಡಿ ಮತ್ತು ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡಿದ್ದೀನಿ. ಇವಾಗ ಮೇಲ್ಗಡೆ ಇರೋದು ಆ ಕೊಂಬನ್ನು ತೆಗೆದ್ಬಿಡೋಣ ಫ್ರೆಂಡ್ಸ್, ಮಾವಿನಕಾಯಿದು ದಂಟನ್ನು. ಈಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇವಾಗ ಕಟ್ ಮಾಡ್ಕೊಳ್ಳಿ. ತೀರಾ ಸಣ್ಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ದಪ್ಪನೇ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಇಲ್ಲಿ ನಾನು 1.5 kg ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಕರೆಕ್ಟಾಗಿ 1.5 kg ಇದೆ. ಇದು ತುಂಬ ಹುಳಿ ಇದೆ ಫ್ರೆಂಡ್ಸ್. ಈ ಮಾವಿನಕಾಯಿ ಫ್ರೆಶ್ ಆಗಿಯೂ ಇದೆ. ನೀವು ಅಷ್ಟೇ ಉಪ್ಪಿನಕಾಯಿ ಮಾಡುವಾಗ ಸ್ವಲ್ಪ ಹುಳಿ ಅಂಶ ಇರುವಂಥ ಮಾವಿನಕಾಯನ್ನು ತಗೊಳ್ಳಿ ಫ್ರೆಂಡ್ಸ್. ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇರೋ ಎಲ್ಲ ಮಾವಿನಕಾಯಿಯನ್ನು ಈ ರೀತಿಯಾಗಿ ನಾವು ಕಟ್ ಮಾಡಿ ತಗೊಳ್ಳೋಣ. ಈ ರೀತಿ ನೀಟಾಗಿ ಸೈಡಲ್ಲಿ ಇರೋದೆಲ್ಲ ಈ ರೀತಿ ನಾವು ನೀಟಾಗಿ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಎಲ್ಲ ನೀಟಾಗಿ ಕಟ್ ಮಾಡಾಯ್ತು. ಇವಾಗ ಈ ಮಾವಿನಕಾಯಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಉಪ್ಪು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಉಪ್ಪಿನಕಾಯಿಗೆ ಉಪ್ಪೇ ಮೇಯ್ನು, ಇಂಪಾರ್ಟೆಂಟು. ಸೊ ಉಪ್ಪನ್ನು ಇಲ್ಲಿ ನಾನು ಒಂದು 5 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಉಪ್ಪನ್ನ. ಆಮೇಲೆ 1.5 ಟೇಬಲ್ ಸ್ಪೂನು ಅರಿಶಿನದ ಪುಡಿಯನ್ನು ಹಾಕಿದ್ದೀನಿ. ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಕೈಯಲ್ಲಿ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ಪೂನ್ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೀತಿ. ಯಾಕಂದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ ಕೈ ಏನಾದರೂ ಇದು ಮಾಡಿದ್ರೆ, ಅದಕ್ಕೋಸ್ಕರನೇ ಮಿಕ್ಸ್ ಮಾಡುವಾಗ ಸ್ಪೂನಲ್ಲೇ ಮಿಕ್ಸ್ ಮಾಡಿ. ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟಾಗಿ 1-2 ದಿನಕ್ಕೆ ನೀವು ಮುಚ್ಚಿಡಬೇಕು ಫ್ರೆಂಡ್ಸ್. ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಇಡಿ. ಆ ಉಪ್ಪು ಬಂದು ಮಾವಿನಕಾಯಲ್ಲೆಲ್ಲ ಫುಲ್ ಇಳಿಯುತ್ತೆ ಮತ್ತು ನೀರು ಬಿಡುತ್ತೆ ಫ್ರೆಂಡ್ಸ್. ಆ ನೀರನ್ನು ತೆಗೆದುಬಿಡಬೇಕು. 2 ಡೇಸ್ ಹಾಗೆ ಎಲ್ಲಾದರೂ ಒಂದು ಕಡೆ ನೀಟಾಗಿ ಮುಚ್ಚಿಡಿ. ಒಂದು ಹಂಗೆ ಸಾಫ್ಟ್ನೆಸ್ ಆಗುತ್ತೆ ಮಾವಿನಕಾಯಿ. ಇದು ಹಾಗೆ ಇಡೋಣ ಒಂದು 2 ಡೇಸು. ಇವಾಗ ಒಗ್ಗರಣೆಗೆ ತಯಾರು ಮಾಡೋಣ ಫ್ರೆಂಡ್ಸ್. ಅದೇ ಮಸಾಲೆ ಏನೇನು ಬೇಕು ಇವಾಗ ಮಾವಿನಕಾಯಿಗೆ ಅಂತ. ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಬಾಣಲೆ ಇಟ್ಟಾದಮೇಲೆ ಇದರಲ್ಲಿ ಒಂದು 6 ಟೇಬಲ್ ಸ್ಪೂನು ಸಾಸಿವೆನೂ ಹಾಕಿದ್ದೀನಿ. ದಪ್ಪ ಸಾಸಿವೆ ಇದು. ನಿಮಗೆ ಬಿಳಿ ಸಾಸಿವೆ ಹಾಕಬೇಕಂದ್ರೂ ತಗೊಳ್ಳಿ. ಚೆನ್ನಾಗಿ ಅದು ಫ್ರೈ ಆದಮೇಲೆ ತೆಗೆದುಬಿಟ್ಟಿದ್ದೀನಿ. ಮತ್ತು ಈಗ ಇದು ಸೋಂಪು. ಇದು ಒಂದು 4ರಿಂದ ಒಂದು 5 ಟೇಬಲ್ ಸ್ಪೂನ್ ಇದೆ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡು ಬಿಡೋಣ. ನೆಕ್ಸ್ಟು ಜೀರಿಗೆ, ಇದೊಂದು 3 ಟೇಬಲ್ ಸ್ಪೂನ್ ಇದೆ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡು ಬಿಡೋಣ. ತುಂಬ ಹೊತ್ತು ಯಾವುದನ್ನು ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ನೆಕ್ಸ್ಟು ಮೆಂತ್ಯ ನಾನು ಜಾಸ್ತಿ ಹಾಕ್ತಾಯಿಲ್ಲ, 1/4 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಮೆಂತ್ಯ ಯೂಸ್ ಮಾಡಿದೆ ಅದು ಯಾರಿಗೂ ಇಷ್ಟ ಆಗೋಲ್ಲ ಅಷ್ಟಾಗಿ. ಕಹಿ ಜಾಸ್ತಿ ಬಂದುಬಿಡುತ್ತೆ ಅಂತ ಮೆಂತ್ಯ ನೀವು ಕಡಿಮೆನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ಕಹಿ ಬಂದುಬಿಡುತ್ತೆ. ಲೈಟಾಗಿ ನೋಡಿ, ಸಾಸಿವೆ, ಸೋಂಪು ಮತ್ತು ಜೀರಿಗೆ, ಮೆಂತ್ಯ ಇದಿಷ್ಟನ್ನು ಫ್ರೈ ಮಾಡಾಯಿತು. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಿಡೋಣ, ಅಂದರೆ ನುಣ್ಣಗೆ ಪುಡಿ ಮಾಡ್ಕೊಂಡು ಬಿಡೋಣ. ಈಗ ಮತ್ತೆ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಆನ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ನಾನು ಇಲ್ಲಿ ಒಂದು 5ರಿಂದ ಒಂದು 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಹಿಡಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಆಗಬೇಕು. ಚಟಪಟ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಕೂಲ್ ಆಗಬೇಕು, ತಣ್ಣಗಾಗಲಿ ಲೈಟಾಗಿ. ಎಣ್ಣೆ ಚೆನ್ನಾಗಿ ತಣ್ಣಗಾದಮೇಲೆ ನೋಡಿ, ಈ ರೀತಿ ತಣ್ಣಗಾಗ್ಬಿಡಲಿ ಲೈಟಾಗಿ. ಇವಾಗ ಮಸಾಲೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಅಚ್ಕಾರ್ ಪುಡಿದು ಹಾಕ್ತಾಯಿದ್ದೀನಿ, ಅಂದರೆ ಕಲರ್ ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಖಾರ ಇಲ್ಲ, ಸೊ ಆ ಪೌಡ್ರ್ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಪ್ಲೈನ್ ಚಿಲ್ಲಿ ಪೌಡ್ರ್ ಇದು. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ.
ಬಿಸಿಯಾಗಿರೋ ಎಣ್ಣೆಲಿ ಹಾಕೋಕೆ ಹೋಗ್ಬೇಡಿ, ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ. ಮತ್ತು ಹಿಂಗನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. ಹಾಕಿದ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವಾಗ ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ತಣ್ಣಗಾಗಬೇಕು, ಬಿಸಿಯಾಗಿರಬಾರ್ದು. ಇನ್ನೂ ಸ್ವಲ್ಪ ಲೈಟಾಗಿ ಬಿಸಿ ಇದೆ, ಅದು ತಣ್ಣಕ್ಕೆ ಕೂಲಿಂಗ್ ಹಾಕಿಬಿಡೋಣ. ನೋಡಿ, ನಾವು ಮಾವಿನಕಾಯಿ 2 ಡೇಸ್ ಆಗಿ ನೆನೆಸಿಟ್ಟಿದ್ದೀವಲ್ಲ, ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿದೆ ನೋಡಿ. ಇದರಲ್ಲಿರೋ ನೀರಿನ ಅಂಶ ಪೂರ್ತಿಯಾಗಿ ತೆಗೆದ್ಬಿಡಬೇಕು. ನೀರಿನ ಅಂಶ ಇರಬಾರ್ದು ಉಪ್ಪಿನಕಾಯಿ ಮಾಡುವಾಗ, ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ನಾನು ಇದರಲ್ಲಿರೋ ಪೂರ್ತಿಯಾಗಿ ನೀರಿನ ಅಂಶ ತೆಗೆದ್ಬಿಟ್ಟಿದ್ದೀನಿ. ಯಾಕಂದರೆ 2 ದಿನ ನೆನೆಸಿಟ್ಟಿರುವಾಗ ಅದು ನೀರು ಬಿಡುತ್ತಲ್ಲ, ಸೊ ಆ ನೀರೆಲ್ಲ ತೆಗೆದ್ಬಿಡಬೇಕು. ಇವಾಗ ನುಣ್ಣಗೆ ರುಬ್ಬಿರುವಂಥ ಆ ಪೌಡ್ರನ್ನು ಹಾಕ್ಕೊಳ್ಳೋಣ. ಸೋಂಪು, ಜೀರಿಗೆ, ಮೆಂತ್ಯ, ಸಾಸಿವೆ, ಈ ಪೌಡ್ರನ್ನು ಇವಾಗ ಆ ಮಾವಿನಕಾಯಿ ಒಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಪೂರ್ತಿಯಾಗಿ ಹಾಕ್ಬಿಟ್ಟು ಈ ರೀತಿ ಸೇರಿಸ್ಕೊಳ್ಳೋಣ. ಅದರಲ್ಲಿ ಹಾಕಿ ಎಲ್ಲ ಪೌಡ್ರನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಾವಿನಕಾಯಿ ಜೊತೆ. ಮಾವಿನಕಾಯಿ ಚೆನ್ನಾಗಿ ಸಾಫ್ಟ್ ಆಗಿದೆ 2 ದಿನ ನೆನೆಸಿಟ್ಟಿರೋದ್ರಿಂದ. ಪೌಡ್ರ್ ಹಾಕಿದ್ಮೇಲೆ ನಾವು ಒಗ್ಗರಣೆ ಹಾಕಿದ್ದೀವಲ್ಲ, ರೆಡ್ ಚಿಲ್ಲಿ ಪೌಡ್ರು ಮತ್ತು ಅಚ್ಚಿದ ಖಾರದ ಪುಡಿ, ಸಾಸಿವೆದು, ಆ ಮಿಶ್ರಣನೂ ಸಹ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳೋಣ, ಮಾವಿನಕಾಯಿಗೆ ಸೇರಿಸ್ಕೊಳ್ಳೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಆ ಮಸಾಲೆ ಮಾವಿನಕಾಯಿದಲ್ಲಿ. ಈ ರೀತಿ ಒಂದು ವೇಳೆ ಎಣ್ಣೆ ಕಮ್ಮಿ ಇದೆ ಅಂತ ನೀವು ತಿಳ್ಕೊಂಡ್ರೆ ಎಣ್ಣೆನ ಮತ್ತೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ನೀವು ಹಾಕ್ಕೊಳ್ಬೋದು. ಬಿಸಿ ಮಾಡಿ ಅಂದರೆ ಬಿಸಿಯಾಗಿ ಹಾಕೋಕ್ಕೆ ಹೋಗ್ಬೇಡಿ, ಬಿಸಿ ಮಾಡಿ ತಣ್ಣಗೆ ಮಾಡಿ ಹಾಕಬೇಕು. ನೋಡಿ, ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇವಾಗ ಇದು ಒಂದು 2 ಡೇಸ್ ಅಟ್ಲೀಸ್ಟ್ ಬಿಸಿಲಲ್ಲಿ ಕಾಯಿಸಬೇಕು ಫ್ರೆಂಡ್ಸ್, ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು. ಆವಾಗಲೇ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಖಾರ, ಉಪ್ಪು, ಹುಳಿ ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್. ನಾನು ಹೇಳೋ ಕ್ವಾಂಟಿಟಿ ಪ್ರಕಾರ ನೀವು ಮಾಡಿದ್ರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ, ನೀಟಾಗಿ ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ. ಇವಾಗ ಇದನ್ನ ಬಾಟ್ಲಲ್ಲಿ ಹಾಕೋಣ. ಒಂದು ಪ್ಲಾಸ್ಟಿಕ್ ಕಂಟೈನರೋ ಇಲ್ಲಾಂದರೆ ಗಾಜಿನ ಬಾಟ್ಲು ಯಾವುದಿದ್ರೂ ಅದನ್ನ ನೀಟಾಗಿ ವಾಶ್ ಮಾಡಿ, ನೀರಿನ ಅಂಶ ಇಲ್ದಿರ ನೀಟಾಗಿ ಒರೆಸಿ ಆ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ಆಮೇಲೆ ಬಿಸಿಲಲ್ಲಿ 1-2 ದಿನ ಬಿಡಿ ಫ್ರೆಂಡ್ಸ್. ಆವಾಗ ಆ ಟೇಸ್ಟ್ ಬಂದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಬಾಟ್ಲಲ್ಲಿ ಹಾಕ್ತಾಯಿದ್ದೀನಿ ಇವಾಗ. 1.5 kg ಮಾವಿನಕಾಯಲ್ಲಿ 1 kg ಆಗಿದೆ ಫ್ರೆಂಡ್ಸ್ ಕರೆಕ್ಟಾಗಿ ಉಪ್ಪಿನಕಾಯಿ. ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕಂಪ್ಲೀಟಾಗಿ ಈ ರೀತಿ ಹಾಕ್ಕೊಳ್ಳೋಣ ಬಾಟ್ಲೊಳಗಡೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು. ಹೆಚ್ಚಿನ ಯಾವುದೇ ಪದಾರ್ಥವನ್ನು ಮಿಕ್ಸ್ ಮಾಡ್ದಿರಾ ಎಷ್ಟು ಸಿಂಪಲ್ಲಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. ಇದು 1 ವರ್ಷವರೆಗೆ ನಾವು ಇಟ್ಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ತಿನ್ಬೋದು. ರುಚಿ ಅಂತೂ ಭಾಳ ಚೆನ್ನಾಗಿರುತ್ತೆ. ಎಲ್ಲನೂ ಇವಾಗ ಉಪ್ಪಿನಕಾಯಿನೂ ಬಾಟ್ಲಲ್ಲಿ ಹಾಕಿ ಈ ರೀತಿ ಇಮ್ಮಿಡಿಯೇಟಾಗಿ ತಿನ್ಬೋದು, ತೊಂದರೆ ಇಲ್ಲ. ಅದೇ 2 ದಿನ ಬಿಸಿಲಲ್ಲಿಟ್ಟು ಚೆನ್ನಾಗಿ ಅದು ಬಿಸಿಲು ಕಾದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನೂ ತುಂಬ ಸಾಫ್ಟ್ ಆಗುತ್ತೆ ಆ ಮಾವಿನಕಾಯಿ. ಅದಕ್ಕೋಸ್ಕರನೇ ಇವಾಗ ಒಂದು ಮುಚ್ಚಳ ಹಾಕಿ ಮುಚ್ಚಿಡೋಣ. ತೋರಿಸ್ತೀನಿ ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಮಾವಿನಕಾಯಿ ಉಪ್ಪಿನಕಾಯಿ. ನೋಡಿ, ಬಿಸಿಲಲ್ಲಿಟ್ಟರೆ ಒಂದು 2 ಡೇಸು ಆ ಎಣ್ಣೆ ಎಲ್ಲ ಮೇಲ್ಗಡೆ ತೇಲುತ್ತೆ ಫ್ರೆಂಡ್ಸ್ ಮಾವಿನಕಾಯಿ ಮೇಲೆ. ಆವಾಗ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಅದೇ ರೀತಿಯಾಗಿ ಮಾಡಿ ಫ್ರೆಂಡ್ಸ್, ನಾನು ಮಾಡಿರೋ ಪ್ರಕಾರನೇ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಫ್ರೆಂಡ್ಸ್.